ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಲಕ್ಷ್ಮಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಇತ್ತೀಚೆಗೆ ವ್ಲಾಗ್ ಮಾಡಿ ತುಂಬಾ ದಿನಗಳಾಯಿತು. ಇತ್ತೀಚೆಗಂತೂ ನಾನು ಕರೆಕ್ಟಾಗಿ ವಿಡಿಯೋ ಎಲ್ಲ ಮಾಡಿ ಆಗ್ತಾನೇ ಇಲ್ಲ. ಯಾಕೆ ಅಂತಂದರೆ ಸ್ವಲ್ಪ ನಮ್ಮದೇ ಸ್ವಲ್ಪ ಒಂದಿಷ್ಟು ಕೆಲಸಗಳು, ಪರ್ಸ್ನಲ್ ಕೆಲಸಗಳಿರುತ್ತೆ. ಮತ್ತು ಅದ್ರ ಮಧ್ಯೆ ಸ್ವಲ್ಪ ಶೈಲಿಗೆ ಯಾಕೋ ಸ್ವಲ್ಪ ಎಲ್ತ್ ಅಂತ ಏನಿಲ್ಲ, ಸ್ವಲ್ಪ ಓಡಾಟಗಳು ಜಾಸ್ತಿ ಆಯಿತು. ಆ ಬೆಂಗಳೂರು ಮೈಸೂರು ಪ್ರಮೋಷನ್ ಅಂದರೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು, ಅದೆಲ್ಲ ಕೆಲಸ ಮುಗಿಸಿ ಅಲ್ಲಿ ಹೋಗ್ಬೇಕು ಇಲ್ಲಿ ಬರಬೇಕು ಅಂದರೆ ಇನ್ನು ಸುಸ್ತಾಗದೇ ಇರುತ್ತಾ, ಅವಳು ಜಾಸ್ತಿ ಅಷ್ಟೆಲ್ಲ ಓಡಾಡೇ ಇಲ್ಲ. ಹಾಗಾಗಿನೇ ಇತ್ತೀಚೆಗೆ ಸ್ವಲ್ಪ ಪ್ರಮೋಷನ್ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಮ್ಮ ನೀನು, ಸಂಪಾದನೆ ಅಂತ ಸಂಪಾದನೆಯಿಂದೇ ಹೋಯ್ತು ಅಂತಂದರೆ ಹೆಲ್ತ್ ಕೂಡ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೈಲು ಕೂಡ ಪ್ರಮೋಷನ್ದೆಲ್ಲ ಬರ್ತಾ ಇರೋದು ಕೂಡ ಬೆಂಗಳೂರದೆಲ್ಲ ಕ್ಯಾನ್ಸಲ್ ಮಾಡಿಸ್ದೆ ನಾನೇ. ಯಾಕೆಂದರೆ ಹೆಲ್ತ್ ಚೆನ್ನಾಗಿದ್ರೆ ಅಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ನನಗೂ ಕೂಡ ಸ್ವಲ್ಪ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ. ಇವಾಗ ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಏನು ಅಂತಂದರೆ ಜನಗಳ ಕಣ್ಣು ಕೂಡ ಸ್ವಲ್ಪ ದೃಷ್ಟಿಗಳು ಜಾಸ್ತಿ. ಅಂದರೆ ಯಾರು ಜನಗಳು ನಮ್ಮ ಫಾಲೋವರ್ಸು ಸಬ್ಸ್ಕ್ರೈಬರು ಇವರೆಲ್ಲ ಇರ್ತಾರಲ್ಲ, ಅವ್ರ ಕಣ್ಣು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಇರ್ತಾರಲ್ಲಪ್ಪ ಒಂದಿಷ್ಟು ಸಂಬಂಧಿಕರಾಗ್ಬೋದು, ಮತ್ತು ನಾವು ಸೋಷಿಯಲ್ ಮೀಡ್ಯಾದಲ್ಲೇ ಒಂದಿಷ್ಟು ಜನ ಹೊಟ್ಟೆ ಕಿಚ್ಚಿನವ್ರು ಕೂಡ ಇರ್ತಾರೆ. ಓ ಅವ್ರು ಹಂಗೆ ಮಾಡ್ತಾಯಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ನಾನು ಹಿಂಗೆ ಮಾಡ್ತೀನಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವರು ಕೂಡ ಮಾಡ್ಬೋದಲ್ವ. ನಾವೇನೋ ಶ್ರಮಪಟ್ಟು ಕಷ್ಟಪಟ್ಟು ಮಾಡ್ತೀವಿ. ಈಗ ನಮ್ಮ ಮಕ್ಳಿಗೆ ನಾವು ಹೆಲ್ಪಾಗಿ ನಿಂತ್ಕೊಂಡು ನಾವು ಮಾಡ್ತೀವಿ. ಅವರ ಅಮ್ಮಂದಿರು ಮಾಡ್ಬೋದು, ಅವರು ಕೂಡ ಮಾಡ್ಬೋದು, ಬೇಡ ಅಂತ ಯಾರೂ ಹೇಳೋದಿಲ್ಲ. ಅದೊಂದು ಹೊಟ್ಟೆ ಉರಿ ಇರುತ್ತೆ. ಅದ್ರ ಜೊತೆ ಒಂದಿಷ್ಟು ಗೊತ್ತಿದ್ದಲ್ಲ, ಅದೇನೋ ಮಾಟ ಮಂತ್ರ ಇನ್ನೊಂದು ಮತ್ತೊಂದು ಅಂತ. ಇದನ್ನೆಲ್ಲ ಕಲ್ತವ್ರು ಯಾವತ್ತಿಗೂ ನಿಜವಾದ ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅದೊಂದು ಅವ್ರಿಗೇನೋ ಆಗಲಿಲ್ಲ ಅಂತಂದುಬಿಟ್ರೆ ಎಲ್ಲೋ ಹೋಗ್ಬಿಡೋದು, ಏನೋ ಒಂದು ನಿಂಬೆಹಣ್ಣು ಮತ್ತು ಇನ್ನೊಂದು ಅಲ್ಲಿ ಹೋಗಿ ಮಾಡಿಸ್ಬಿಟ್ರೆ ನಾವು ಎಲ್ಲ ಸರಿಯಾಗಿ ಹೋಗುತ್ತೆ, ಅವ್ರದ್ದೆಲ್ಲ ಡೌನ್ ಆಗುತ್ತೆ, ನಾವೆಲ್ಲ ತುಂಬಾ ಎತ್ತರವಾಗಿ ಬೆಳೆದು ಬಿಡ್ತೀವಿ ಅನ್ನೋ ಒಂದು ಅವ್ರ ಭ್ರಮೆ ಇದೆಯಲ್ಲ. ಅದು ದಯವಿಟ್ಟು ಯಾರ್ಯಾದ್ರೂ ಅಂಥದ್ಕೆಲ್ಲ ಕೆಲ್ಸಕ್ಕೆ ಕೈ ಹಾಕ್ರಿ. ಏನು ಗೊತ್ತೆ, ಆ ಜನಗಳು ಕಷ್ಟ ಕೊಟ್ಟರೆ ಅದು ಒಂದು ಕ್ಷಣಿಕ ಮಾತ್ರ. ಆ ದೇವರನ್ನು ಆ ದೇವ್ರ ಮೇಲೆ ಏನಾದ್ರು ಕಂಡುಬಿಟ್ಟು ನೋಡ್ತಂದ್ರೆ ನಿಜವಾಗ್ಲೂ ಪಾತಾಳಕ್ಕೆ ತುಳಿದು ಬಿಡ್ತಾರೆ. ಅವ್ರು ಪಾತಾಳಕ್ಕೆ ಸೇರೋದಂತೂ ಖಂಡಿತವಾಗ್ಲೂ ಪಕ್ಕ. ಎಲ್ಲ ಏನಕ್ಕೆ ಹೋಗ್ಬೇಕು, ಇನ್ನೊಬ್ಬರಿಗೆ ನಾವು ನಮ್ಮ ಕೈಲಾದರೆ ಸಹಾಯ ಮಾಡಬೇಕು, ಒಂದು ಒಳ್ಳೇದನ್ನ ಮಾಡಬೇಕು. ಅದು ಬಿಟ್ಟು ನಾವು ಇನ್ನೊಬ್ರು ನೋವು ಕೊಡ್ತೀವಿ, ಕಷ್ಟ ಕೊಡ್ತೀವಿ, ನಾವೇನೋ ಅವ್ರನ್ನ ಕೆಳಗಡೆ ಬೀಳಿಸ್ಬಿಡ್ತೀವಿ, ಅದೆಲ್ಲ ನಮ್ಮ ಭ್ರಮೆ. ನಾವು ಅಂದ್ಕೊಳ್ತೀವಲ್ಲ ಅವ್ರನ್ನೇನು ತುಳಿದು ಬಿಡ್ತೀವಿ. ಹೌದು, 2 ದಿನ ನೋವು ಕೊಡ್ಬೋದು ಅಷ್ಟೇ. ಅದು ಬಿಟ್ಟು ಶಾಶ್ವತವಾಗಿ ಅವ್ರು ನೋವು ಕೊಡೋಕ್ಕಾಗಲ್ಲ. ಮೇಲಿರೋ ಭಗವಂತ ಇದ್ದಾನಲ್ಲ, ಅವರು ನಾವು ಹಾಕೋ ಕಣ್ಣೀರನ್ನ, ನಾವು ಕಷ್ಟಪಡೋದನ್ನ ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿ ಅವ್ರಿಗೆ ರಿಪೀಟು 10 ಪಟ್ಟು ಜಾಸ್ತಿ ಆಗಿರುತ್ತೆ ಅವ್ರಿಗೆ. ಈಗ ನಮ್ಗೆ ಯಾರು ತೊಂದರೆ ಮಾಡ್ತಾ ಇರ್ತಾರೆ, ಯಾರು ಕಷ್ಟ ಕೊಡ್ತಿರ್ತಾರೆ, ಯಾರು ಈ ಮಾಟ ಮಂತ್ರ ಅಂತ ಓಡಾಡ್ಕೊಂಡು ಅದೆಲ್ಲ ಮಾಡ್ತಾ ಇರ್ತಾರೆ, ಅದರ 10 ಪಟ್ಟು ನೋವು ಸಂಕಟನ ಅವ್ರು ಅನುಭವಿಸ್ಬೇಕಾಗುತ್ತೆ. ಯಾಕೆ ಬೇಕು, ಆದರೆ ನಮ್ಮ ಕೈಯಿಂದ ಒಳ್ಳೇದು ಮಾಡೋಣ, ಇಲ್ಲಾಂದರೆ ಖಂಡಿತವಾಗ್ಲೂ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ನನ್ನ ಅನಿಸಿಕೆ, ನನಗೆ ನಿಜವಲ್ಲ, ಅದು ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ನನಗೆ ಯಾರು ಕೆಟ್ಟದನ್ನ ಬಯಸಿದ್ದಾರೆ ಅವ್ರು ನನ್ನ ಕಣ್ಮುಂದೆ ಉದ್ಧಾರ ಅಂತೂ ಆಗಿಲ್ಲ. ಯಾಕೆ 2 ದಿನ ನಾನು ನರಳಿರ್ತೀನಿ, 2 ದಿನ ಕಣ್ಣೀರು ಹಾಕ್ತಾ ಇರ್ತೀನಿ. 3ನೇ ದಿನಕ್ಕೆ ಅವರೆಲ್ಲ ಏನು ಅದು 10 ಪಟ್ಟು ನನ್ನ ಕಣ್ಮುಂದೆ ಅನುಭವಿಸ್ತಾ ಇರೋದನ್ನ ನಾನೇ ನೋಡಿದ್ದೆ. ನಾನು ಯಾರಿಗೂ ಇಲ್ಲಿವರೆಗೂ ನನ್ನ ಕೆಟ್ಟದನ್ನ ಬಯಸಕ್ಕೆ ಹೋಗಲ್ಲಪ್ಪ. ಆಮೇಲೆ ನಾನು ಯಾರಿಗೂ ಅವ್ರಿಗೆ ಅದಾಗಲಿ ಇವ್ರಿಗೆ ಇದಾಗಲಿ, ಅವ್ರಿಗೆ ಏನಾದ್ರು ಕಷ್ಟ ಅಂತ ಅಯ್ಯೋ ಈಗ ಆಗ್ಬಿಡ್ತಾ ಅಂತಂದ್ಬಿಟ್ಟು ನಾನು ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ನನಗೆ ಅವ್ರಿಗೆ ಹೌದಲ್ಲ ಇವ್ರು ಹಿಂಗಿದ್ರು, ಹಂಗೆ ಮೆರಿತಾಯಿದ್ರು, ಹಿಂಗೆ ಮಾಡ್ತಾಯಿದ್ರು, ಅವ್ರಿಗೆ ದೇವ್ರು ಕರೆಕ್ಟಾಗಿ ಮಾಡಿದ್ದಾನೆ, ನಾನು ಅದು ಮನಸ್ಸಿನಲ್ಲಿ ಅಂದ್ಕೊಳ್ಳೋದಿಲ್ಲ. ಯಾಕೆ ಹೇಳಿ, ಅವ್ರು ನೋವು ಅನುಭವಿಸ್ತಿದ್ದಾರೆ, ಅವ್ರಿಗೆ ಕಷ್ಟ ಬಂದಿದೆ ಇವತ್ತು ಅಂತಂದರೆ ಅಯ್ಯೋ ಅಂತಂದರೆ ನಮ್ಮ ಪಾಪ ಎಲ್ಲ ಕಳೆದೋಯ್ತು. ನಾವೇನಾದರೂ ಅವ್ರಿಗೆ ಮತ್ತೆ ಕೆಟ್ಟದ್ದು ಬಯಸ್ತು ಅಂದರೆ ನಮ್ಮ ಪಾಪದ ಹೊರೆನ ನಮ್ಮ ತಲೆ ಮೇಲೆ ನಾವೇ ಒತ್ಕೊಂಡಂತೆ. ಹಾಗಾಗಿ ಯಾರನ್ನು ಕಷ್ಟದಲ್ಲಿರೋನ ನೋಡಿ ನಾವು ಆಡ್ಕೊಂಡು ನಗೋದಾಗ್ಬೋದು, ಅವ್ರಿಗೆ ಹಿಂಗೆ ಆಗಬೇಕಾಯ್ತು ಅನ್ನೋದಾಗ್ಬೋದು. ದಯವಿಟ್ಟು ಯಾರು ಆ ಥರ ಮಾಡಬಾರ್ದು. ಯಾಕೆಂದರೆ ಅದನ್ನೆಲ್ಲ ನಾವು ರಿಪೀಟು ನಮ್ಮ ತಲೆ ಮೇಲೇ ನಾವೇ ಒತ್ಕೊಂಡಂಗೆ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇರ್ತಾರೆ ಇಂಥವ್ರು, ಅವ್ರು ಖಂಡಿತ ನಾನೇನು ಕಣ್ಣಲ್ಲಿ ನೋಡ್ತೀನಿ. ಅದು ನಮಗೇನಾದರೂ ಕೆಟ್ಟದ್ದು ಬಯಸ್ತಾ ಇದ್ದಾರಲ್ವಾ, ನಮಗೆ ಕೆಟ್ಟದ್ದು ಮಾಡ್ತಿದಾರಲ್ವಾ, ಅದು ಖಂಡಿತ ಅವ್ರಿಗೆ ರಿಪೀಟ್ ಆಗೇ ಆಗುತ್ತೆ. ಯಾಕೆ ನಾನು ಕೇಳೋದು ಇಷ್ಟೇ, ನನಗೇನಾದರೂ ಕೆಟ್ಟದ್ದಾದಾಗ, ನನಗೆ ಕಷ್ಟ ಬಂದಾಗ ನಾನು ದೇವ್ರ ಹತ್ರ ಕೂತ್ಕೊಂಡು ಒಂದೊಂದು ಸರಿ ಅಲ್ಲ 10 ಸರಿ ಇಲ್ಲ 100 ಸರಿ ಬೇಡ್ಕೊಳ್ತೀನಿ. ದೇವರೇ, ನನಗೆ ಯಾರು ಕಷ್ಟ ಕೊಡ್ತಾರೆ, ನನಗೆ ಆ ಕಷ್ಟ ನನ್ನದಲ್ಲ ತಂದೆ, ನಿನಗೆ ಕೊಡ್ತಾ ಇರೋದು. ಅವ್ರನ್ನ ಇನ್ನೊಂದು ಸರಿ ಕಣ್ಣು ಬಿಟ್ಟು ನೋಡು ತಂದೆ. ನಾನು ಕೇಳ್ಕೊಳ್ಳೋದೇ ಇಷ್ಟು, ಯಾವ್ರನ್ನೇ ನಾನು ಯಾರೇ ಏನೇ ಮಾಡಿರಲಿ, ನಾನು ರಿಪೀಟ್ ಅವ್ರಿಗೆ ಕೆಟ್ಟದ್ದಾಗಲೇನಲ್ಲ, ನೀನು ನೋಡು ತಂದೆ ಅವ್ರನ್ನ. ನನಗಿಂಥ ಕಷ್ಟ ಕೊಟ್ಟಿದ್ದಾರೆ, ಇಂಥ ಕೊಡುಕತ್ತಾರೆ, ನನ್ನ ಮೇಲೆ ಏನಕ್ಕೆ ಅವ್ರಗಳಿಗೆ ದ್ವೇಷ ಅನ್ನೋದು ಗೊತ್ತಿಲ್ಲ. ನೀನೊಂದ್ಸರಿ ಕಣ್ಣೆತ್ತಿ ಅವ್ರ ಕಡೆ ನೋಡು ಅಂತ ಅನ್ನೋದ ನಾನು ಕಣ್ಣೀರು ಹಾಕ್ಕೊಂಡು ಕೇಳ್ಕೊಳ್ತೀವಲ್ಲ, ಆ ಶಾಪಗಳು ಅವ್ರ ಮನೆಗಳಿಗೆ ತಟ್ಟದಂತೆ ಖಂಡಿತವಾಗ್ಲೂ ಇರೋದಿಲ್ಲ. ನಾನು ಒಂದು ಹನಿ ಕಣ್ಣೀರಿಟ್ಟರೆ ಅವರು ಅದರ ದುಪ್ಪಟ್ಟು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ನನ್ನ ಕಣ್ಮುಂದನೇ ಬರುತ್ತೆ. ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲಪ್ಪ. ನನ್ನ ಶತ್ರುಗಳಿಗೂ ಕೂಡ ನಾನು ಹೇಳ್ತೀನಿ, ನನ್ನ ಶತ್ರುಗಳ ಆಶೀರ್ವಾದ ನನ್ನ ತಲೆ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಇನ್ನೊಬ್ಬರು ಕೆಟ್ಟದ್ದು ಬಯಸಬೇಕು? ನನ್ನ ಯಾರನ್ನೂ ಶತ್ರುಗಳು ಅಂದ್ಕೊಳ್ಳಲ್ಲ. ಅವ್ರವರೇ ನಮ್ಮ ಕಂಡ್ರೆ ಉರಿ ಎತ್ಕೊಂಡು ನಮ್ಮಿಂದ ದೂರ ಓಡೋಗ್ತಾರೆ, ದೂರ ಹೋಗ್ತಾರೆ.
ಒಂದಿಷ್ಟು ಜನ ನನ್ನನ್ನು ಬ್ಲ್ಯಾಕೇ ಮಾಡಿಬಿಡ್ತಾರೆ. ಅದು ನನಗೆ ಗೊತ್ತಿಲ್ಲ, ಯಾಕೆ ಆ ಥರ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಯಾಕೆ ನಾನು ಕಂಡ್ರೆ ಒಂದಿಷ್ಟು ಊರಿನ ಅನ್ನೋದು ಗೊತ್ತಿಲ್ಲ. ಫೋನ್ ನಂಬರ್ ತವಿಂದು ಹಿಡಿದು ನನ್ನ ID ತವಿಂದು ಬ್ಲ್ಯಾಕ್ ಮಾಡೋರು ಇದ್ದಾರೆ. ಅವ್ರುಗಳಿಗೇನು ಮಾಡೋಕ್ಕಲ್ಲ ಅಂಥವ್ರಿಗೆ. ಅವರು ನಾನೇನು ಗೊತ್ತಾ ಅಂಥವ್ರು ನೋಡಲಿ ಅಂತಲೇ ನಾವು ಹಾಕ್ತೀವಿ. ಅಂಥವ್ರಿಗೆ ನೋಡೋಕ್ಕೆ ಸಹಿಸ್ನಾರ್ದೇ ಆ ಥರ ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಚೆನ್ನಾಗಿರಲಿ ಅವರೆಲ್ಲ ಅಂತ ಕೇಳ್ಕೊಳ್ತೀನಿ. ಖಂಡಿತ ಇನ್ಮೇಲೆ ಡೈಲಿ ವ್ಲಾಗ್ ಮಾಡಾಕ್ತೀನಿ. ಯಾಕೆಂದರೆ ಸ್ವಲ್ಪ ಅದ್ರ ಎಲ್ತ್ ಅಂತಲ್ಲ, ನಮ್ಮದೇ ಒಂದಿಷ್ಟು ಪರ್ಸ್ನಲ್ ವ್ಯವಹಾರಗಳು ಕೆಲಸಗಳಿರುತ್ತೆ. ನಾನು ಅದೆಲ್ಲ ಯೂಟ್ಯೂಬಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಇದನ್ನು ಮಾಡ್ತಿದ್ದೀವಿ ಅಂತ ತೋರ್ಕೊಳ್ಳೋ ಅಂತ ಇದಿಲ್ಲ. ಯಾಕೆ ಜನಗಳ ಕಣ್ಣು ಮೊದಲೇ ಸರಿ ಇಲ್ಲಲ್ವ. ಹಾಗಾಗಿ ಸ್ವಲ್ಪ ವೀಡಿಯೋಗಳು ಕಡಿಮೆ ಆಗಿತ್ತು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಮುಂದೆ ಡೈಲಿ ವ್ಲಾಗ್ ಎಲ್ಲ ಮಾಡಿ ಕಂಟಿನ್ಯೂ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ.